ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 3 ಆಗಸ್ಟ್ 2024 ಶನಿವಾರ. ಸೂರ್ಯೋದಯ ಬೆಳಗ್ಗೆ 6:06, ಸೂರ್ಯಾಸ್ತ ಸಂಜೆ 6:46, ಚಂದ್ರೋದಯ ಬೆಳಗಿನ ಜಾವ 5:47, ಆಗಸ್ಟ್ 4, ಚಂದ್ರಾಸ್ತ ಸಂಜೆ 6:10. ಇಂದಿನ ತಿಥಿ ಚತುರ್ದಶಿ ಮಧ್ಯಾಹ್ನ 3:18 ರವರೆಗೆ, ನಂತರ ಅಮಾವಾಸ್ಯೆ. ಯೋಗ ವಜ್ರ ಬೆಳಗ್ಗೆ 11:01 ನಂತರ ಸಿದ್ಧಿ. ನಕ್ಷತ್ರ ಪುನರ್ವಸು ಮಧ್ಯಾಹ್ನ 12:36 ರವರೆಗೆ, ನಂತರ ಪುಷ್ಯ ಕರ್ಣ ಶಕುನಿ ಮಧ್ಯಾಹ್ನ 3:50, ಚತುಷ್ಪಾದ ರಾತ್ರಿ 4:12, ಆಗಸ್ಟ್ 4 ನಂತರ ನಾಗವಾನ್. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:35 ರಿಂದ 5:20, ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ರಿಂದ 12:51, ಪ್ರಾತಃ ಸಂಧ್ಯಾ ರಾತ್ರಿ 4:58 ರಿಂದ 6:06 ರವರೆಗೆ, ಸಂಧ್ಯಾಕಾಲ ಸಂಜೆ 6:46 ರಿಂದ 7:54, ಅಮೃತ ಕಾಲ ಬೆಳಗ್ಗೆ 9:29 ರಿಂದ 11:09. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಬೆಳಗ್ಗೆ 9:16 ರಿಂದ 10:51. ಯಮಗಂಡ ಕಾಲ ಮಧ್ಯಾಹ್ನ 2:01 ರಿಂದ 3:36 ರವರೆಗೆ, ವರ್ಜಕಾಲ ರಾತ್ರಿ 8:28 ರಿಂದ 10:10, ದುರ್ಮುಹೂರ್ತ ಬೆಳಗ್ಗೆ 6:06 ರಿಂದ 6:56, ನಂತರ 6:56 ರಿಂದ 7:47 ರವರೆಗೆ. ಮಧ್ಯಾಹ್ನ 12:36 ರವರೆಗೆ ತಾರಬಲ ಇರುವ ನಕ್ಷತ್ರಗಳು ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ವೃಷಭ, ಕರ್ಕ, ಕನ್ಯಾ, ತುಲಾ, ಮಕರ, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ, ಹಣಕಾಸಿನಲ್ಲಿ ಸುಧಾರಣೆಯಾಗುವುದು. ನಿಮ್ಮ ವ್ಯಾಪಾರದಲ್ಲಿ ಲಾಭವಾಗುವುದು. ಆದರೆ ಒತ್ತಡ ಕೂಡ ಹೆಚ್ಚಾಗುವುದು. ಇಂದು ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಸಾಧ್ಯತೆ ಇದೆ. ಪ್ರೀತಿಸುವವರಿಂದ ಉಡುಗೊರೆ ಪಡೆಯುವಿರಿ. ವೃಷಭ ರಾಶಿ, ಹಣಕಾಸಿನ ವಿಷಯದಲ್ಲಿ ಕಠಿಣವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ಇರುವುದು. ನಿಮ್ಮ ಕೆಲಸವನ್ನು ಎಲ್ಲಾ ಮೆಚ್ಚುವರು. ವೈವಾಹಿಕ ಸಂಬಂಧಗಳಲ್ಲಿನ ತೊಡಕು ನಿವಾರಿಸುವಿರಿ. ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಲು ಬಯಸಬಹುದು. ಮಿಥುನ ರಾಶಿ, ವ್ಯವಸ್ಥಿತ ಹೂಡಿಕೆ ಮಾಡಿದ್ದಲ್ಲಿ ಒಳ್ಳೆ ಹಣ ಮಾಡುವಿರಿ. ವೈವಾಹಿಕ ಜೀವನಕ್ಕೆ ಉತ್ತಮ ದಿನವಾಗಬಹುದು. ಈ ದಿನ ನಿಮ್ಮ ಬಾಳ ಸಂಗಾತಿಯ ಸಲಹೆಯಂತೆ ನಡೆದುಕೊಂಡರೆ ನಿಮಗೆ ತುಂಬಾ ಅನುಕೂಲವಾಗುವುದು. ಒಳ ಶತ್ರುಗಳ ತೊಡೆದು ಹಾಕುವಿರಿ. ಕಟಕ ರಾಶಿ, ಇಂದು ಮಾನಸಿಕ ತೊಳಲಾಟವಿರುವುದು. ಇಡೀ ದಿನ ಅನವಶ್ಯಕ ಕೆಲಸಗಳಲ್ಲಿ ವ್ಯರ್ಥವಾಗುವುದು. ಕುಟುಂಬ ಸದಸ್ಯರ ಬಗ್ಗೆ ಬೇಸರ ಬರಬಹುದು. ಈ ದಿನ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಮಾಡದಿರುವುದು ಒಳಿತು. ವೈವಾಹಿಕ ಜೀವನದಲ್ಲಿ ಒತ್ತಡ ಇರುವುದು. ಸಿಂಹ ರಾಶಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರುತ್ತದೆ. ನೀವು ನಿಮ್ಮ ನ್ಯೂನತೆಗಳನ್ನು ಮೌಲ್ಯಮಾಪನ ಮಾಡಿಕೊಳ್ಳುವುದರಿಂದ ನಿಮ್ಮ ಕೆಲಸದ ಗುಣಮಟ್ಟವು ಹೆಚ್ಚುವುದು. ಗೆಳೆಯರೊಡನೆ ಶಾಪಿಂಗ್ ಮಾಡುವುದು ಅನುಕೂಲಕರವಾಗುವುದು. ಕನ್ಯಾ ರಾಶಿ, ಇಂದು ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ನಿಮ್ಮನ್ನು ಬಾಧಿಸುತ್ತಿದ್ದ ವಿಷಯಗಳನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸುವಿರಿ. ನಿಮ್ಮ ತಂದೆಯವರೊಂದಿಗೆ ಪ್ರೀತಿಯಿಂದ ನಡೆದುಕೊಳ್ಳಿ. ತುಲಾ ರಾಶಿ, ಒತ್ತಡವು ನಿಮ್ಮನ್ನು ಆಳಲು ಬಿಡಬೇಡಿ. ಪ್ರಯಾಣದಲ್ಲಿ ಸ್ವಲ್ಪ ಅಸ್ತವ್ಯಸ್ತವಾಗಬಹುದು. ಮಾತನಾಡುವಾಗ ನಿಮ್ಮ ಮಾತಿನ ಮೇಲೆ ಹಿಡಿತವಿರಲಿ. ನಿಮ್ಮ ದಕ್ಷತೆ ಹೆಚ್ಚುವುದು. ವೃಶ್ಚಿಕ ರಾಶಿ, ಹೊಟ್ಟೆ ಉಬ್ಬರ ಮತ್ತು ಹೊಟ್ಟೆ ನೋವು ಕಾಣಿಸಿಕೊಳ್ಳಬಹುದು. ನಿಮ್ಮ ಬಾಳ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ನೆಮ್ಮದಿಯಾಗಿದ್ದು ಪರಿಸ್ಥಿತಿಯನ್ನು ಅವಲೋಕಿಸಿ. ಧನು ರಾಶಿ,
ಮಕ್ಕಳ ಅಧ್ಯಯನದ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ. ಪ್ರೀತಿ ಮತ್ತು ಪ್ರಣಯ ನಿಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚುವುದು. ಅತಿಥಿಗಳ ಆಗಮನವಾಗಬಹುದು. ಮಕರ ರಾಶಿ. ಮನರಂಜನೆ ಮತ್ತು ಉಲ್ಲಾಸಕ್ಕೆ ಒಳ್ಳೆಯ ದಿನ. ಈ ದಿನ ವ್ಯವಹಾರದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ತಾಯಿ ಆರೋಗ್ಯ ಚಿಂತೆಗೀಡು ಮಾಡಬಹುದು. ನೀವು ಅಜ್ಞಾತ ಮೂಲಗಳಿಂದ ಹಣ ಪಡೆಯಬಹುದು. ಕುಂಭ ರಾಶಿ. ಕುಟುಂಬ ಸದಸ್ಯರ ಉತ್ತಮ ಸಲಹೆ ನಿಮಗೆ ಇಂದು ಲಾಭ ತರುತ್ತದೆ. ನಿಮ್ಮ ಮಕ್ಕಳ ಅಭಿವೃದ್ಧಿ ಹರ್ಷವನ್ನು ನೀಡುವುದು. ಆದಾಯ ಹೆಚ್ಚಾಗಬಹುದು. ಇಂದಿನ ಪ್ರವಾಸವು ರೋಮಾಂಚನಕಾರಿ ಮತ್ತು ಸಂತೋಷದಾಯಕವಾಗಿರುತ್ತದೆ. ಮೀನ ರಾಶಿ. ಅನಗತ್ಯ ವಸ್ತುಗಳ ಖರೀದಿಯಲ್ಲಿ ಖರ್ಚುಗಳು ಹೆಚ್ಚುವವು. ಮನೆಯವರೊಂದಿಗೆ ಸಹನೆಯಿಂದ ವರ್ತಿಸಿ. ಅನಾವಶ್ಯಕ ಪ್ರಯಾಣ ಇರುವುದು. ಇಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.